ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳು ಥರ್ಡ್ ರೌಂಡ್ ರಿಸಲ್ಟ್ ಬಗ್ಗೆ ಕೇಳ್ತಿದ್ದಾರೆ. ರಿಸಲ್ಟ್ ಇವತ್ತು ಬರುತ್ತೆ ಅಂತ ಅಂದ್ರಲ್ವಾ, ರಿಸಲ್ಟ್ ಡಿಕ್ಲೇರ್ ಆಯ್ತಾ ಏನು? ಈಗ ನಮ್ಗೆ ಬರುವಂಥದ್ದು ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್, ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನಮಗೆ ಬರೋದು ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಜೊತೆಗೆ ನೀಟ್ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಕೇಳ್ತಿದ್ದಾರೆ. ಅಂಡ್ ಹಾಗೇನು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೇಳ್ತಿರುವಂಥದ್ದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, KCET ವಿದ್ಯಾರ್ಥಿಗಳಿಗೆ ಈಗ ಬರುವಂಥದ್ದು, ಈಗ ಇವತ್ತು ಅಥವಾ ನಾಳೆ ನಿಮ್ಗೆ ಏನ್ ರಿಸಲ್ಟ್ ಬರುತ್ತೆ, ಆ ರಿಸಲ್ಟ್ ಬಂದ್ಬಿಟ್ಟು ನಿಮ್ಗೆ ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಆಗಿರುತ್ತೆ. ಸೊ ಇವತ್ತು ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಇವತ್ತು ರಿಸಲ್ಟ್ ಆದ್ರೆ ಬಂದಿಲ್ಲ KEA ಕಡೆಯಿಂದ. ಬಟ್ ಯಾವಾಗ KEAಗೆ ಕಾಲ್ಸ್ ಅನ್ನ ಮಾಡಿದಾಗ KEA ಕಡೆಯಿಂದ ಬರ್ತಿರುವಂತ ರೆಸ್ಪಾನ್ಸ್ ಏನು ಅಂತ ಅಂದ್ರೆ, ನಾವು ಆದಷ್ಟು ಬೇಗ ರಿಸಲ್ಟ್ ಅನ್ನ ಕೊಡ್ತಿದೀವಿ, ಎಲ್ಲಾ ತರದ ತಯಾರಿ ನಡೆಸ್ತಿದೀವಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಡ್ತಿರುವಂತದ್ದು. ಸೊ ಹಾಗಾಗಿ ನಿಮ್ಗೆ KCET ವಿದ್ಯಾರ್ಥಿಗಳಿಗೆ ಇದುವರೆಗೂ ಯಾವುದೇ ತರದ ರಿಸಲ್ಟ್ ಆದ್ರೆ ಬಂದಿಲ್ಲ. ಸಾಕಷ್ಟು ಸ್ಟೂಡೆಂಟ್ಸ್ ರಿಸಲ್ಟ್ ಲಿಂಕ್ ಕೊಡಿ ಅಂತ ಕೇಳ್ತಿದ್ದಾರೆ. ರಿಸಲ್ಟ್ ಲಿಂಕ್ ನಿಮ್ಗೆ ಏನ್ ಕೊಡುವಂತ ಅವಶ್ಯಕತೆ ಇಲ್ಲ. ಒನ್ಸ್ ಏನಾದ್ರೂ ರಿಸಲ್ಟ್ ಡಿಕ್ಲೇರ್ ಆಯ್ತು ಅಂತ ಅಂದ್ರೆ KEA ವೆಬ್ಸೈಟ್ ಗೆ ಹೋದ್ರೆ ಅಲ್ಲೇ ನಿಮ್ಗೆ 3ನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಅಂತ ಬರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಕೊಟ್ರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಈಗ ನಿಮ್ಗೆ ರಿಸಲ್ಟ್ ಬರುವಂತದ್ದು ಇವತ್ತು ನೈಟ್ ಆದ್ರೂ ಬರ್ಬೋದು, ಇಮಿಡಿಯೇಟ್ ಆಗಿ ನೋಡಿ. ಇದ್ರ ಬಗ್ಗೆ KEA ಕಡೆಯಿಂದ ಖಂಡಿತವಾಗ್ಲೂ ಯಾವುದೇ ತರದ ಅಪ್ಡೇಟ್ ಆದ್ರೆ ಕೊಡೋದಿಲ್ಲ. ಅಂದ್ರೆ ನಾವು ಇಂಥ ದಿನಕ್ಕೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದೇ ಸರಿ ಡೈರೆಕ್ಟ್ ಆಗಿ ಇವತ್ತು ನೈಟು ಇಲ್ಲ ಅಂತಂದ್ರೆ ನಾಳೆ ಬಂದ್ಬಿಟ್ಟು ನಿಮ್ಗೆ ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಸಿಗುತ್ತೆ. ಸೊ ಒಂದಂತೂ ನಿಜ ಏನಂದ್ರೆ, ಈಗ 9ನೇ ತಾರೀಕು ಬಂದ್ಬಿಟ್ಟು ನಿಮ್ಗೆ ಯಾವಾಗ ಬೆಳಗ್ಗೆ 8 ಗಂಟೆಗೆ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಯಿತು, ಅಲ್ಲಿಂದ ನಾವು ತಗೊಂಡ್ರೆ ಅಟ್ಲೀಸ್ಟ್ 2 ಡೇಸ್ ಆಗಿದ್ದ ಆದ್ಮೇಲೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರ್ತಿತ್ತು. ಇಲ್ಲ ಅಂತಂದ್ರೆ ಒಂದು 3 ಡೇಸ್ ಆಗಿದ್ದಾದ್ಮೇಲೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರ್ತಿತ್ತು. ನಾವು ಅದರ ಪ್ರಕಾರ ನೋಡೋದಾದ್ರೆ ಅಂಡ್ ಆಗೇನೂ ಸಹ KEA ಅವರು ಇದೇ ತಿಂಗಳು 15ನೇ ತಾರೀಕು ಒಳಗಡೆ ಕೌನ್ಸಿಲಿಂಗ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತ ಅನ್ಕೊಂಡಿರೋದ್ರಿಂದ ನಿಮಗೆ ಬಂದ್ಬಿಟ್ಟು ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಂದು ನಾಳೆ ನಿಮಗೆ ಸಿಗುತ್ತೆ. ಇಲ್ಲ ಅಂತಂದ್ರೆ ಇವತ್ತು ನೈಟ್ ಇಮಿಡಿಯೇಟ್ ಆಗಿ KEA ಕಡೆಯಿಂದ ಯಾವ ಟೈಮಿಗೆ ಆದ್ರೂ ಸಹ ರಿಲೀಸ್ ಅನ್ನ ಮಾಡಬಹುದು ರಿಸಲ್ಟ್ ಅನ್ನ. ಒನ್ಸ್ ರಿಲೀಸ್ ಮಾಡಿದ ಆದ್ಮೇಲೆ ನೀವು ನೆಕ್ಸ್ಟ್ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಗೆ ವೈಟ್ ಮಾಡಬೇಕಾಗುತ್ತೆ. ಅಂಡ್ ಒಂದಂತೂ ನಿಜ, ಈಗ ನಿಮ್ಗೆ ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾವ ಒಂದು ಸೀಟ್ ಸಿಗುತ್ತೋ, ಯಾವ ಕ್ಯಾಟಗರಿಯಲ್ಲಿ ಸಿಗುತ್ತೋ, ಕೋರ್ಸ್ ಫೀಸ್ ಎಷ್ಟಿರುತ್ತೋ, ಸೇಮ್ ರಿಸಲ್ಟ್ ಈಗ ಏನ್ ರಿಸಲ್ಟ್ ಬರುತ್ತೆ ಅದೇ ಬಂದ್ಬಿಟ್ಟು ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೇಮ್ ರಿಸಲ್ಟ್ ಆದ್ರೆ ಇರುತ್ತೆ. ಬಟ್ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ಇವಾಗ ಪ್ರಾವಿಷನಲ್ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕಿರುವಂತ ಸೀಟಿಗೆ ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅದು ಯಾವಾಗ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಅವಾಗ ಅಡ್ಮಿಷನ್ ಅನ್ನ ತಗೊಂಡು ಹೋಗಿ ಬ್ಯಾಂಕ್ಸ್ ಅಲ್ಲಿ ಫೀಸ್ ಅನ್ನ ಪೇ ಮಾಡಿ, ಈಗಾಗಲೇ ಪೇ ಮಾಡಿದ್ರೆ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡ್ತೀರಾ. ಸೊ ರಿಸಲ್ಟ್ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರೆ ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. KEA ಕಡೆಯಿಂದ ಆದಷ್ಟು ಬೇಗ ಅಪ್ಡೇಟ್ ಅನ್ನ ಕೊಡ್ತಾರೆ, ವೆಬ್ಸೈಟ್ ಅಲ್ಲೇ ಶೋ ಆಗುತ್ತೆ. ಅದು ಇವತ್ತು ನೈಟ್ ಆದ್ರೂ ಆಗ್ಬೋದು, ಇಲ್ಲ ಅಂತಂದ್ರೆ ನಾಳೆ ಆದ್ರೂ ಆಗ್ಬೋದು. ಇದು KCET ವಿದ್ಯಾರ್ಥಿಗಳ ಥರ್ಡ್ ರೌಂಡ್ ಬಗ್ಗೆ ಇರುವಂತಹ ಅಪ್ಡೇಟ್. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೀಟ್ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಗ್ಗೆ ಕೇಳ್ತಿದ್ದಾರೆ. ನೋಡಿ, ನಿಮ್ಗೆ ಮೊನ್ನೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 9ನೇ ತಾರೀಕು ಬೆಳಗ್ಗೆ 8 ಗಂಟೆವರೆಗೂ ಏನ್ ಟೈಮ್ ಅನ್ನ ಕೊಟ್ಟಿದ್ರು. ಆ ಒಂದು ಟೈಮ್ ವರೆಗೂ ನೀವು ಮತ್ತೆ ಆಪ್ಷನ್ ಎಂಟ್ರಿ ಚೇಂಜಸ್ ಅನ್ನ ಮಾಡಿದ್ರಿ. ನೀವು ಮಾಡಿರುವಂತಹ ಚೇಂಜಸ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಅದರ ಒಂದು ಬೇಸಿಸ್ ಮೇಲೆ ನಿಮ್ಗೆ ಈಗ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಅದು ಬಂದ್ಬಿಟ್ಟು ನಿಮ್ಗೆ ಇವತ್ತಾದ್ರೂ ಡಿಕ್ಲೇರ್ ಮಾಡ್ತಾರೆ. ಅಂದ್ರೆ ನೆನ್ನೆ ಟ್ವೀಟ್ KEA ಅವರು ಟ್ವೀಟ್ ಮೂಲಕ ತಿಳಿಸ್ಕೊಟ್ಟಿದ್ರು, ನಾವು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ನಿಮ್ಗೆ ಇವತ್ತು ಇಲ್ಲ ಅಂತಂದ್ರೆ ನಾಳೆ ಒಂದು ರಿಸಲ್ಟ್ ಅನ್ನ ಕೊಡ್ತಾರೆ. ನೋಡಿ, KCET ವಿದ್ಯಾರ್ಥಿಗಳಿಗೆ, ನೀಟ್ ವಿದ್ಯಾರ್ಥಿಗಳಿಗೆ ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಸ್ಕೋತಾ ಬಂದ್ರು. ಯಾವಾಗ ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಅವ್ರದ್ದು ಅವರ ಒಂದು ಪ್ರೊಸೀಜರ್ ಸ್ವಲ್ಪ ಲೇಟ್ ಆಯ್ತು, ಅವಾಗಿಂದ ಡಿವೈಡ್ ಆಗ್ಬಿಡ್ತು. ಇಲ್ಲಿ ಸಪರೇಟ್ ಆಗಿ KCET ಕೌನ್ಸಿಲಿಂಗ್, ನೀಟ್ ಕೌನ್ಸಿಲಿಂಗ್. ಬಟ್ ಇವಾಗ ಬರುವಂತದ್ದು ಏನಾಗುತ್ತೆ ಅಂತಂದ್ರೆ, ಒಂದೇ ಸರಿ ಬರುತ್ತೆ, ಆದ್ರೆ ಸಪರೇಟ್ ಲಿಂಕ್ಸ್ ಬರುತ್ತೆ. KCET ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಬರುತ್ತೆ, ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಬರುತ್ತೆ. ಸೊ ಈಗ ನೀಟ್ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಇವತ್ತು ಯಾವ ಟೈಮಿಂಗ್ ಆದ್ರೂ ಅವ್ರಿಗೂ ಸಹ ನಿಮ್ಗೂ ಒಂದು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಆದ್ರೆ ಸಿಗುತ್ತೆ ಸೆಕೆಂಡ್ ರೌಂಡ್. ಬಟ್ ಒಂದಂತೂ ನಿಜ, ನಿಮ್ಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾವ ಸೀಟ್ ಸಿಗುತ್ತೋ ಅದೇ ಬಂದ್ಬಿಟ್ಟು ಫೈನಲ್ ಅಲಾಟ್ಮೆಂಟ್ ಅಲ್ಲಿ 99% ಆದ್ರೆ ಸಿಗುತ್ತೆ. ಬಟ್ ಏನು ಅಂತಂದ್ರೆ, ನೀವು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಗೆ ಎಲ್ಲಿವರೆಗೂ ವೇಟ್ ಮಾಡಬೇಕು ಅಂತ ಅಂದ್ರೆ, ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಒಂದು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬರೋವರೆಗೂ ವೇಟ್ ಮಾಡಬೇಕು. ಅವ್ರು ನೋಡಿದ್ರೆ ಡೇ ಬೈ ಡೇ ಎಕ್ಸ್ಟೆಂಡ್ ಆಗ್ತಾನೆ ಹೋಗ್ತಿದೆ. ಸೊ ಏನೆಲ್ಲ ಬದಲಾವಣೆಗಳಾಗುತ್ತೆ ನೋಡ್ಕೊಂಡು MCC ಕೌನ್ಸಿಲಿಂಗ್ ಅವರು ಒನ್ಸ್ ರಿಸಲ್ಟ್ ಅನ್ನ ಕೊಟ್ಟರು ಅಂತ ಅಂದ್ರೆ ಒಂದು 2 ಡೇಸ್ ಒಳಗಡೆ ಮತ್ತೆ ನಿಮ್ಗೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಕೊಡ್ತಾರೆ. ಬಟ್ ಯಾರು ನೀಟ್ ವಿದ್ಯಾರ್ಥಿಗಳು, ಮೆಡಿಕಲ್ ಅಂಡ್ ಹಾಗೇನು ಸಹ ಡೆಂಟಲ್ ಸ್ಟೂಡೆಂಟ್ಸ್ ನೀವು ವೇಟ್ ಮಾಡ್ತಿದ್ರ, ನಿಮ್ಗೆಲ್ಲಾನು ಆದಷ್ಟು ಬೇಗ ಇವತ್ತು ಇಲ್ಲ ಅಂತಂದ್ರೆ ನಾಳೆ ಒಳಗಡೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಸಿಗುತ್ತೆ. ಓಕೆನಾ? ಅಂಡ್ KCET ನೀಟ್ ವಿದ್ಯಾರ್ಥಿಗಳಿಗೆ ನಿಮ್ಗೆ ಪಕ್ಕಾ ಬರುವಂತ ಸ್ಕಾಲರ್ಶಿಪ್ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿ
ಮಾಡಿದ್ದೀನಿ. ವಿಡಿಯೋ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಪ್ರತಿಯೊಬ್ಬರು ವಾಚ್ ಮಾಡಿ. ಆ ವಿಡಿಯೋ ನೋಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನೀವು ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡಬೇಕು, ಆ ಸ್ಕಾಲರ್ಶಿಪ್ ನಿಮಗೆ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. 100% ಸ್ಕಾಲರ್ಶಿಪ್ ಅಮೌಂಟ್ ಬರುವಂಥ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ವಾಚ್ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಕೌನ್ಸಿಲಿಂಗ್ ರಿಲೇಟೆಡ್ ಬೇರೆ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿಮಾ ಸ್ಟಾರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.